ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಒಂದು ಮಾತು ನಿಜಕ್ಕೂ ಆಶ್ಚರ್ಯ ಮೂಡಿಸಿದ್ರು ಪ್ರಸ್ತುತ ಅಂದ್ರೆ ಈಗಿನ ಸಿಚುವೇಶನ್ಗೆ ಇದು ನಿಜ ಇರಬಹುದು ಅಂತ ಅನ್ಸುತ್ತೆ. ಅದೇನಂತಂದ್ರೆ ಬಿಜೆಪಿ ಗೆಲುವಿಗೆ ರಾಹುಲ್ ಗಾಂಧಿ ಇರಲೇಬೇಕು ಅಂತ. ರಾಹುಲ್ ಗಾಂಧಿ ಇಲ್ಲ ಅಂದ್ರೆ ಬಿಜೆಪಿಗೆ ಗೆಲುವಿಲ್ಲ ಅನ್ನುವಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿಯ ಕಾಂಟ್ರಿಬ್ಯೂಷನ್ ಬಿಜೆಪಿಗೆ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟು ಮಾತನಾಡೋದಾದ್ರೆ, ಈಗ ಪ್ರಸ್ತುತ ಬಿಹಾರ ಎಲೆಕ್ಷನ್ ನಲ್ಲಿ ಏನಾಯ್ತು ಅಂತ ನೋಡಿದ್ರಿ. ಆ ಹಿಂದಿನ ಎಲೆಕ್ಷನ್ ನಲ್ಲೂ ಕೂಡ ಕಾಂಗ್ರೆಸ್ ಪ್ರದರ್ಶನ ಯಾವ ರೀತಿಯಾಗಿತ್ತು, ರಾಹುಲ್ ಗಾಂಧಿ ಅವರ ಎಫರ್ಟ್ ಯಾವ ರೀತಿಯಾಗಿತ್ತು, ನಂತರ ಹೇಗೆ ಅದು ಫೇಲ್ಯೂರ್ ಆಯ್ತು ಅನ್ನೋದಕ್ಕೂ ಕೂಡ ಒಂದಷ್ಟು ಉದಾಹರಣೆ ಸಮೇತ ಉತ್ತರಗಳು ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಬಿಜೆಪಿ ಗೆಲುವಿಗೆ ಮೋದಿ ಕೂಡ ಬೇಕಾಗಿಲ್ಲ. ಏಕಾಂಗಿಯಾಗಿ ಯಾವ ಚುನಾವಣೆಯನ್ನಾದ್ರೂ ಕೂಡ ಬಿಜೆಪಿಗೆ ಗೆಲ್ಲಿಸಿಕೊಡೋ ಶಕ್ತಿ ಅದು ಭಾರತದ ರಾಜಕೀಯದಲ್ಲಿ ಯಾರಿಗಾದ್ರೂ ಇದೆ ಅಂತಂದ್ರೆ ಅದು ರಾಹುಲ್ ಗಾಂಧಿ ಇದೆ. ಅಷ್ಟರ ಮಟ್ಟಿಗೆ ಅವರು ಬೆಳೆದಿದ್ದಾರೆ ಅನ್ನುವಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಬಿಜೆಪಿಯ ಸರಣಿ ಗೆಲುವಿಗೆ ಎರಡು ಪ್ರಮುಖವಾದಂತ ಕಾರಣಗಳು ಏನೇನು ಅನ್ನೋದನ್ನ ನೋಡ್ತಾ ಹೋದ್ರೆ, ಮೊದಲನೇದು ಮೋದಿ ಆಗಿದ್ರೆ, ಎರಡನೇ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಬಂದು ನಿಲ್ತಾರೆ. ಹೀಗಾಗಿ ಇನ್ನು ಕೆಲವು ವರ್ಷಗಳಲ್ಲಿ ಮೋದಿ ರಾಜಕೀಯದಿಂದ ಏನಾದ್ರೂ ದೂರ ಸರಿದ್ರೆ ರಾಹುಲ್ ಗಾಂಧಿ ಬಿಜೆಪಿಯ ಅತ್ಯಂತ ಜನಪ್ರಿಯ ಮುಖವಾಗ್ತಾರೆ ಅನ್ನೋದು ಒಂದು ವಿಚಾರ. ಅಂದ್ರೆ ಇಲ್ಲಿ ಕಾಂಗ್ರೆಸ್ಗೆ ಪ್ರಿಯವಾಗಿದ್ದಂತಹ ರಾಮಚಂದ್ರ ಗುಹಾ ಅವರೇ ಈ ಹಿಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರ ಬಗ್ಗೆ. ಏನಂತಂದ್ರೆ 2049 ತನಕ ಭಾರತದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇರುತ್ತೆ. ಯಾಕಂದ್ರೆ ಸುಮಾರು ಅಲ್ಲಿ ತನಕ ಸಕ್ರಿಯ ರಾಜಕೀಯದಲ್ಲಿ ರಾಹುಲ್ ಗಾಂಧಿ ಅವರು ಇರೋ ಸಾಧ್ಯತೆ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಇರೋ ತನಕ ಬಿಜೆಪಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಇಂತಹ ಎಲ್ಲಾ ಟೀಕೆಗಳನ್ನ ಸಮರ್ಥವಾಗಿ ಎದುರಿಸಿ ಅದನ್ನ ಸತ್ಯ ಮಾಡೋ ತಾಕತ್ತು ಹಾಗೆ ಧೈರ್ಯವನ್ನ ತೋರಿಸೋ ರಾಹುಲ್ ಗಾಂಧಿಯವರ ಎದೆಗಾರಿಕೆಯನ್ನ ನಾವು ಮೆಚ್ಚಲೇಬೇಕು ಅನ್ನೋ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಬಿಜೆಪಿಯ ವಲಯದಲ್ಲೇ ಒಂದಷ್ಟು ಮಂದಿ ಮಾತನಾಡ್ತಾ ಇದ್ದಾರೆ. ಬಿಜೆಪಿಯವರು ಮಾತ್ರ ಅಲ್ಲ, ಕಾಂಗ್ರೆಸ್ನ ಒಳ ವಲಯದಲ್ಲೂ ಕೂಡ ಈ ತರದ ಮಾತುಕತೆ ಕೇಳಿ ಬರ್ತಾ ಇದೆ. ಅಂದ್ಹಾಗೆ ರಾಹುಲ್ ಗಾಂಧಿ ಅನ್ನೋ ವ್ಯಕ್ತಿ ಅಥವಾ ರಾಜಕೀಯ ಸಿದ್ಧಾಂತ ಇಷ್ಟ ಇಲ್ಲ ಅನ್ನೋ ಕಾರಣ ಈ ಟೀಕೆಗಳು ಬರ್ತಾ ಇರೋದಲ್ಲ. ಆ ವ್ಯಕ್ತಿಯ ರಾಜಕೀಯ ವರ್ತನೆಯೇ ಅಷ್ಟೊಂದು ಕೆಟ್ಟದಾಗಿದೆ ಅನ್ನೋ ಅಭಿಪ್ರಾಯ ಇದೆ. ರಾಹುಲ್ ಬಗ್ಗೆ ಕನಿಕರ ಪ್ರೀತಿ ಬರಬೇಕು ಅನ್ನುವಷ್ಟರಲ್ಲಿ ಕ್ಯಾಕರಿಸಿ ಉಗಿಬೇಕು ಅನ್ನುವಷ್ಟರ ಮಟ್ಟಿಗೆ ಹೋಗಿ ಜನ ನಿಲ್ತಾ ಇದ್ದಾರೆ ಅಂದ್ರೆ ಇವತ್ತಿನ ಪರಿಸ್ಥಿತಿಗೆ ಅಂದ್ರೆ ಕಾಂಗ್ರೆಸ್ನ ಪರಿಸ್ಥಿತಿಗೆ ಯಾರು ಮೂಲ ಕಾರಣ ಅಂತ ಒಳಹೊಕ್ಕಿ ನೋಡೋದಾದ್ರೆ ಈ ತರದ ಒಂದಷ್ಟು ಅಭಿಪ್ರಾಯ ಬರೋದು ಸಹಜ ಅಂತಾನೆ ಅನ್ನಿಸ್ಕೊಳ್ಳುತ್ತೆ. ಇದಕ್ಕೆ ಅನೇಕ ಕಾರಣಗಳು ಕೂಡ ಸಿಗುತ್ತೆ. ಬಿಜೆಪಿಯ ಸ್ವಯಂಕೃತ ಅಪರಾಧಗಳಿಂದ 2024ರಲ್ಲಿ ಬಹುಮತ ಸಿಗ್ಲಿಲ್ಲ. ಆದ್ರೆ ರಾಹುಲ್ ಗಾಂಧಿ ಮಟ್ಟಿಗೆ ಅದು ಕಾಂಗ್ರೆಸ್ನ ಅದ್ವಿತೀಯ ಗೆಲುವು ಅಂತ ಅನ್ನಿಸ್ಕೊಳ್ತು. ಮೂರಂಕಿಯನ್ನು ಪಡೆಯದ ಪಕ್ಷದ ನಾಯಕ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯನ್ನೇ ಗೆದ್ದ ಹಾಗೆ ಸಂಭ್ರಮಿಸಿ ಕಾಂಗ್ರೆಸ್ನ ಒಳಗಿನ ಸರ್ವಾಧಿಕಾರಿಯಂತೆ ಕಂಡ್ರು. ಅದೇ ಮೈತ್ರಿ ಪಕ್ಷದ ಒಳಗೂ ಕೂಡ ಕಾಣಿಸ್ಕೊಳ್ತು. ಇದರ ಪರಿಣಾಮವಾಗಿಯೇ ಗೆಲ್ಲಬೇಕಾಗಿದ್ದ ಹರಿಯಾಣ, ಮಹಾರಾಷ್ಟ್ರವನ್ನ ಕಾಂಗ್ರೆಸ್ ಕಳೆದುಕೊಳ್ಬೇಕಾಯ್ತು. ಇಷ್ಟಾದ್ರೂ ಎಚ್ಚೆತ್ತುಕೊಳ್ಳದ ಕಾಂಗ್ರೆಸ್ ಮೈತ್ರಿಕೂಟ ಬಿಹಾರದಲ್ಲೂ ಕೂಡ ಹೀನಾಯವಾಗಿ ಸೋಲ್ಬೇಕಾಯ್ತು. ಇನ್ನು 2024ರಲ್ಲಿ ದುಪ್ಪಟ್ಟು ಸೀಟನ್ನ ಗೆದ್ದ ಖುಷಿಯಲ್ಲಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದ ವಿಷಯವನ್ನೆಲ್ಲ ಬಿಟ್ಟು ಈ ಮತಕಳ್ಳತನ ಹಾಗೆ ಸಂವಿಧಾನ, ಪ್ರಜಾಪ್ರಭುತ್ವಕ್ಕೆ ಅಪಾಯ ಅನ್ನೋ ಅನೇಕ ವಿಷಯಗಳನ್ನ ರಾಹುಲ್ ಗಾಂಧಿ ಮುನ್ನೆಲೆಗೆ ತರೋದಕ್ಕೆ ಪ್ರಯತ್ನ ಪಟ್ಟರು. ದೆಹಲಿಯ ಅನೇಕ ವಿಚಾರಗಳಿರಬಹುದು, ಇನ್ನು ಎಡಪಂಥೀಯ ಸೆಲೆಬ್ರಿಟಿಗಳಾಗಿರಬಹುದು, ಜೊತೆಗೆ ತಮ್ಮ ಕೆಲಸವನ್ನೇ ಮರೆತಿರುವಂತ ಕೆಲವು ಪತ್ರಕರ್ತರನ್ನ ಖುಷಿ ಪಡಿಸೋದಕ್ಕೆ ಬಿಹಾರದ ಕೋಸಿ ನದಿಯಲ್ಲಿ ಕಣ್ಣೀರು ಹಾಕ್ತಾ ಇರೋ ಕುಗ್ರಾಮದ ಜನರಿಂದ ಅಮೆರಿಕದ ವಿಶ್ವವಿದ್ಯಾನಿಲಯದ ತನಕ ಇದೇ ವಿಚಾರವನ್ನ ತುಂಬಲಾಯಿತು. ಇಂತಹ ವಿಚಾರಗಳು ಮಾಧ್ಯಮದಲ್ಲಿ ಕೇವಲ ಮೇನ್ ಫೇಸ್ ಆಗಿ ಕಾಣಿಸ್ಕೊಳ್ಬಹುದೇ ಹೊರತು ಅದು ಮತಗಳನ್ನ ತಂದ್ಕೊಡೋದಿಲ್ಲ ಅನ್ನೋದಕ್ಕೆ ಈಗ ನಮ್ಮ ಕಣ್ಣೆದುರಿಗಿರೋ ಉದಾಹರಣೆ ಸಾಕ್ಷಿ ಅಂತ ಹೇಳ್ಬೋದು. ಆದ್ರೆ ಮೋದಿ ಸರ್ಕಾರದಿಂದ ಜನರಿಗೆ ನಿಜಕ್ಕೂ ಆಗಿರುವಂತ ಕಷ್ಟಗಳಾದ್ರೂ ಏನು, ಅದರಿಂದ ಪರಿಹಾರ ಯಾವ ರೀತಿಯಾಗಿ ಆಗಬೇಕು ಅನ್ನುವಂತ ಒಂದಷ್ಟು ಆಡಳಿತಾತ್ಮಕ ವಿಚಾರಗಳನ್ನ ಬಿಟ್ಟು ರಾಹುಲ್ ಗಾಂಧಿ ಈ ಬೇರೆ ಕಡೆಗೆ ಕಾನ್ಸಂಟ್ರೇಟ್ ಮಾಡಿದ್ರು ಅಂತ ಅನ್ಸುತ್ತೆ. ಜೊತೆಗೆ ಕರ್ನಾಟಕಕ್ಕೆ ಬಂದು ಮತಗಳ್ಳತನ ಆಗಿದೆ ಅಂತ ಆರೋಪ ಮಾಡಿ ಮತಪಟ್ಟಿ ಪರಿಷ್ಕರಣೆ ಮಾಡದೇ ಇರೋದಕ್ಕೆ ವಿರೋಧ ಮಾಡ್ತಾರೆ. ಬಿಹಾರಕ್ಕೆ ಹೋಗಿ ಮತಪಟ್ಟಿ ಪರಿಷ್ಕರಣೆಯನ್ನೇ ವಿರೋಧ ಮಾಡ್ತಾರೆ. ಆದ್ರೆ ಇದೆರಡೂ ವಿಚಾರದಲ್ಲಿ ಚುನಾವಣಾ ಆಯೋಗ ಅಥವಾ ಸುಪ್ರೀಂ ಕೋರ್ಟ್ಗೆ ಯಾವುದೇ ಅಧಿಕೃತ ದೂರನ್ನ ಕೊಡೋದಿಲ್ಲ. ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತಲ್ವಾ. ಬೀದಿಲ್ ನಿಂತು ಧಮಕಿ ಹಾಕಿ ವಿದೇಶಕ್ಕೆ ಹಾರಿ ಹೋಗ್ತಾರೆ. ಚುನಾವಣಾ ಫಲಿತಾಂಶದ ದಿನ ದೇಶ ಬಿಟ್ಟು ಓಡ್ ಹೋಗೋ ನಾಯಕರನ್ನ ಜನ ಯಾವ ರೀತಿ ಎಕ್ಸೆಪ್ಟ್ ಮಾಡಬೇಕು, ಗೆಲ್ಲಿಸೋದಕ್ಕೆ ನಿಜಕ್ಕೂ ಮನಸ್ಸು ಮಾಡ್ತಾರಾ ಅನ್ನೋದನ್ನ ಕೂಡ ಇಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ.
ಇನ್ನು ಈ ಒಂದು ಕಾರಣದಿಂದಾನೇ ಕಾಂಗ್ರೆಸ್ ಉದ್ಧಾರ ಆಗೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ. ಇನ್ ಕೇಸ್ ರಾಹುಲ್ ಗಾಂಧಿಗೆ ಗೆದ್ದೇ ಗೆಲ್ತೀವಿ ಅನ್ನೋ ಸಣ್ಣ ಭರವಸೆ ಇದ್ದಿದ್ರು ಈ ತರ ಬೇರೆ ದೇಶಕ್ಕೆ ಹೋಗ್ತಾ ಇರ್ಲಿಲ್ಲ. ಹಾಗೆ ಮತಗಳ್ಳತನದಿಂದಾನೇ ಸೋಲೋದು ಸತ್ಯ ಅಂತ ಆಗಿದ್ದಿದ್ರೆ ಈ ದೇಶದ ಮತಗಟ್ಟೆಗಳ ಸುತ್ತ ಓಡಾಡ್ತಾ ಹೋರಾಡೋ ಕೆಲಸವನ್ನ ಮಾಡಬೇಕಾಗಿತ್ತು. ಈ ರೀತಿ ಹುರುಳಿಲ್ಲದ ಆರೋಪವನ್ನ ಮಾಡ್ತಾ ರಾಜಕೀಯ ಮಾಡೋದನ್ನ ಯಾವುದೇ ಪ್ರಜ್ಞಾವಂತ ಮತದಾರ ಸಹಿಸೋದಿಲ್ಲ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇನ್ನು ಇಷ್ಟಾದ ಮೇಲೂ 2024ರ ಚೇತರಿಕೆ ನಂತರ ಕಾಂಗ್ರೆಸ್ ಪಕ್ಷ ಹೀನಾಯ ಸ್ಥಿತಿಗೆ ಹೋಗೋದಕ್ಕೆ ರಾಹುಲ್ ಗಾಂಧಿಯ ಇನ್ನೂ 2 ವಿಚಾರಗಳು ಕಾರಣ ಆಗತ್ತೆ. ಅದೇನಂತಂದ್ರೆ, ಅವರಿಗಿಂತ 20 ವರ್ಷ ದೊಡ್ಡವರಾಗಿರುವಂತ ಕಾಂಗ್ರೆಸ್ನ ಈ ನಾಯಕ ಭಾರತದ ಜೆನ್ಸಿಗಳನ್ನ ಕೆರಳಿಸೋದಕ್ಕೆ ತನ್ನಿಂದಾದ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರೋದು, ಹಾಗೆ ಸ್ವಾತಂತ್ರ್ಯ ಪೂರ್ವದ ಮುಸ್ಲಿಂ ಲೀಗ್ಗಿಂತಾನು ಒಂದು ಹೆಜ್ಜೆ ಮುಂದೆ ಹೋಗಿ ಆ ಸಮುದಾಯದ ಓಲೈಕೆಗೆ ಮುಂದಾಗಿರೋದು. ಹೌದು, ಪಕ್ಷದ ದೇಶಗಳಲ್ಲಿನ ಕ್ರಾಂತಿಯನ್ನ ನೋಡಿ ಕಾಂಗ್ರೆಸ್ನ ಕೆಲವು ನಾಯಕರು ಬಹಿರಂಗವಾಗಿ ಭಾರತದಲ್ಲೂ ಕೂಡ ಕ್ರಾಂತಿ ಆಗುತ್ತೆ ಅಂತ ಒಂದಷ್ಟು ವಾಗ್ದಾಳಿಯನ್ನ ಮಾಡಿದ್ದನ್ನ ನಾವು ನೋಡಿದೀವಿ. ಆದ್ರೆ ರಾಹುಲ್ ಗಾಂಧಿ ಸಾಮಾಜಿಕ ಜಾಲತಾಣದಲ್ಲಿನ ಪ್ರತಿಯೊಂದು ಪೋಸ್ಟ್ ಹಾಗೆ ಭಾಷಣದಲ್ಲಿ ಜೆನ್ಸಿಗಳನ್ನ ಪ್ರಸ್ತಾಪ ಮಾಡೋ ಮೂಲಕ ತಮ್ಮ ಬಯಕೆಯನ್ನ ಪರೋಕ್ಷವಾಗಿ ಹೇಳ್ತಾ ಇದ್ರು ಅಂತ ಅನ್ಸುತ್ತೆ. ಆದ್ರೆ ವಾಸ್ತವದಲ್ಲಿ ಮೋದಿಯನ್ನ ಅತಿಯಾಗಿ ಟೀಕೆ ಮಾಡೋರು ಕೂಡ ನೆರೆಹೊರೆ ದೇಶದಲ್ಲಿ ಆದಂತ ಅರಾಜಕತೆಯನ್ನ ಭಾರತದಲ್ಲಿ ಒಪ್ಪೋದಕ್ಕೆ ರೆಡಿ ಇಲ್ಲ. ಇಂತಹ ಸಣ್ಣ ವಿಚಾರವನ್ನ ಕೂಡ ರಾಹುಲ್ ಸುತ್ತಲಿನ ಭಜನಾ ಮಂಡಳಿ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅವ್ರು ಯಾವ ರೀತಿ ಯಾವ ಹಾದಿಲಿ ಹೋಗ್ತಾರೆ ಇವರು ಕೂಡ ಅವರಂತೆ ಸಾಗೋದಕ್ಕೆ ಶುರು ಮಾಡಿದ್ರು. ಇನ್ನು ಕಾಂಗ್ರೆಸ್ನ ದುಸ್ಸಾಹಸ ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನೊಂದು ವಿಚಾರ ಏನಂತಂದ್ರೆ, ಈ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದ್ರಲ್ಲಿ ಮುಸ್ಲಿಂ ಲೀಗ್ ಕೂಡ ನಾಚುವಷ್ಟರ ಮಟ್ಟಿಗೆ ವರ್ತನೆ ಮಾಡ್ತಾ ಇರೋದು ಇತರ ಸಮುದಾಯವನ್ನ ಕೆರಳಿಸುತ್ತೆ. ಒಂದ್ ಹಂತದಲ್ಲಿ ಅಸಾದುದ್ದೀನ್ ಓವೈಸಿ ಕೂಡ ನಾಚೋ ಮಟ್ಟಿಗೆ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ಯಾವ ರೀತಿಯಾಗಿ ಅಲ್ಪಸಂಖ್ಯಾತರ ಓಲೈಕೆ ಮಾಡೋ ಪ್ರಯತ್ನಗಳಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಇಂತಹ ಹೇಳಿಕೆಗಳಿಂದ ಕಾಂಗ್ರೆಸ್ಗೆ ಒಂದೇ ಒಂದು ಮತ ಹೆಚ್ಚಾಗೋದಿಲ್ಲ. ಯಾಕಂದ್ರೆ ಇಂತಹ ಹೇಳಿಕೆಗಳು ಇನ್ನೊಂದು ವರ್ಗವನ್ನ ಒಟ್ಟಾಗಿ ಮಾಡುತ್ತೆ. ಹರಿಯಾಣ, ಮಹಾರಾಷ್ಟ್ರ ಹಾಗೆ ಬಿಹಾರದಲ್ಲಿ ಇದು ಎಫೆಕ್ಟ್ ಮಾಡಿರೋದು ಕೂಡ ಇದಕ್ಕೆ ಒಂದು ಸ್ಪಷ್ಟ ನಿದರ್ಶನ. ಅಂದ್ಹಾಗೆ ಇಂತಹ ಓಲೈಕೆ ರಾಜಕೀಯವನ್ನ ಬಹಿರಂಗವಾಗಿ ಮಾಡದೇ ಇದ್ರೂ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಮತಗಳಂತೂ ಬರುತ್ತೆ. ಆದ್ರೆ ಈ ಓಲೈಕೆಯಿಂದ ಇತರರ ಮತಗಳು ಬಿಜೆಪಿಗೆ ಈಸಿಯಾಗಿ ಜಾರ್ಕೊಳ್ಳುತ್ತೆ. ಅಧಿಕಾರದಿಂದ ದೂರ ಸರಿದು ದಶಕ ಕಳೆದ್ರೂ 95 ಚುನಾವಣೆಗಳನ್ನ ಸೋತ್ರೂ ಕೂಡ ಇದನ್ನ ಅವರಿಗೆ ಅರ್ಥ ಮಾಡಿಸೋಂತ ಕೆಲಸವನ್ನ ಬೇರೆ ಯಾರೂ ಕೂಡ ಮಾಡ್ತಾ ಇಲ್ಲ. ಇನ್ನು ಸ್ವತಃ ಅವರಿಗೂ ಅರ್ಥ ಆಗ್ತಾ ಇಲ್ಲ. ಇನ್ನು ರಾಹುಲ್ ಗಾಂಧಿಯ ಇತ್ತೀಚಿನ ವರ್ತನೆಯನ್ನ ನೋಡಿದ್ರೆ ಇದು ಸುಧಾರಿಸೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಹುದು. ಹೀಗಾಗಿ ರಾಹುಲ್ ಗಾಂಧಿ ಇರೋ ತನಕ ಈ ಮತಚೋರಿ ಮಾಡೋದಕ್ಕೆ ಚುನಾವಣಾ ಆಯೋಗ ಅಥವಾ ಬಿಜೆಪಿ ಬೇಕಾಗಿಲ್ಲ. ಖುದ್ದು ರಾಹುಲ್ ಗಾಂಧಿಯೇ ಕಾಂಗ್ರೆಸ್ನ ಮತ ದರೋಡೆಯ ಗುತ್ತಿಗೆಯನ್ನ ಪಡೆದುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹೀಗಾಗಿ ಬಿಜೆಪಿಗೆ ರಾಹುಲ್ ಗಾಂಧಿಯೇ ದೊಡ್ಡ ಸ್ಟಾರ್ ಪ್ರಚಾರಕ. ಹಾಗೆ ಅವರನ್ನ ಬಿಜೆಪಿಯೇ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋ ಚಾನ್ಸಸ್ ಕೂಡ ಇದೆ. ಇನ್ನು ಇನ್ನೊಂದು ವಿಚಾರ ನಿಮಗೆ ನೆನಪಿರಬಹುದು, ಹೈದರಾಬಾದ್ನಲ್ಲಿನ ಒಂದು ಉಪಚುನಾವಣೆ ಗೆಲ್ಲೋದಕ್ಕೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕೊಟ್ಟಂತ ಹೇಳಿಕೆಯ ಮಾತ್ರ ಅಲ್ಲಿನ ಧರ್ಮಗುರುನೇ ಅದಕ್ಕೆ ಟೀಕೆಯನ್ನ ಮಾಡಿದ್ರು. ನಾವು ಅಂದ್ರೆ ಕಾಂಗ್ರೆಸ್ ಅಂದ್ರೆ ನಾವು ಅನ್ನೋದೆಲ್ಲ ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ರು. ನಮ್ಮ ಬೆಂಬಲ ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಸ್ಥಿತಿ ಏನಾಗುತ್ತೆ ಅನ್ನೋ ಪರಿಜ್ಞಾನ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಈ ಹೇಳಿಕೆಗೆ 10 ಅರ್ಥ ಇರುತ್ತೆ. ಇದನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ದೆ ಇದ್ರೆ ಕೇರಳವನ್ನ ಬಿಟ್ಟು ಇನ್ಯಾವ ರಾಜ್ಯವೂ ಕೂಡ ಕಾಂಗ್ರೆಸ್ಗೆ ಉಳ್ಕೊಳ್ಳೋದಿಲ್ಲ. ಇಷ್ಟಾದ ಮೇಲೂ ಕೂಡ ಯಾರ ಬೆಂಬಲಿಗರು ಅಂಧಭಕ್ತರು, ಯಾರು ರಾಜಕೀಯ ದೃಷ್ಟಿಯನ್ನ ಕಳೆದುಕೊಂಡವರು ಅನ್ನೋದನ್ನ ಜನನೇ ಡಿಸೈಡ್ ಮಾಡಬೇಕಾಗುತ್ತೆ. ಈಗ ನಿರುದ್ಯೋಗ ಆಗಿರ್ಬಹುದು, ಬೆಲೆ ಏರಿಕೆ ಸೇರಿದ ಹಾಗೆ ಜನಸಾಮಾನ್ಯರ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡುವಂತ ಗೋಜಿಗೆ ಹೋಗದೆ ತಳಮಟ್ಟದಲ್ಲಿ ಒಂದಷ್ಟು ಇಲ್ಲ ಸಲ್ಲದ ವಿಷಯಗಳನ್ನ ಮುನ್ನೆಲೆಗೆ ತಂದ್ಬಿಟ್ರೆ ನಿಜಕ್ಕೂ ಅವರ ಪಕ್ಷದ ಮತಗಳು ರಾಹುಲ್ ಗಾಂಧಿ ಅವರ ಪಟಾಲಂನಿಂದಲೇ ಕಳ್ಳತನವಾಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಮಹದೇವಪುರದಲ್ಲಿ ಮತ ಸೇರ್ಪಡೆಯಿಂದ ಬಿಜೆಪಿ ಗೆಲ್ಲುತ್ತೆ ಅಂತ ಆರೋಪ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ್ಲೂ ಕೂಡ ದೊಡ್ಡ ಪ್ರಮಾಣದ ಮತ ಸೇರ್ಪಡೆ ಆಗಿತ್ತು ಅನ್ನೋದನ್ನ ಜನ ಮರೆಯೋದಿಲ್ಲ ಅಲ್ವಾ. ಇದಕ್ಕೆ ಪರಿಹಾರವಾಗಿ ಮತಪಟ್ಟಿಯನ್ನ ಸ್ವಚ್ಛಗೊಳಿಸಿದಾಗ್ಲೂ ಕೂಡ ಸೋಲಿಗೆ ಅದರತ್ತ ಬೊಟ್ಟು ಮಾಡಿದ್ರೆ ಸಮಸ್ಯೆ ಇರೋದು ಕಾಂಗ್ರೆಸ್ ಕಚೇರಿಯ ಒಳಗೆ ಅನ್ನೋದನ್ನ ಮರೆಯಕ್ ಸಾಧ್ಯ ಇಲ್ಲ. ಈ ರೀತಿ ಮತದಾರರನ್ನ ಅವಮಾನಿಸೋ ಕೆಲಸ ಮಾಡೋ ಬದಲಿಗೆ ಒಂದೊಮ್ಮೆ ಆರೋಪದಲ್ಲಿ ಅಸಲಿಯತ್ತೇನಾದ್ರೂ ಇದ್ರೆ ವಿದೇಶದಲ್ಲಿ ತಿರುಗಾಡೋದಕ್ಕೆ ಹೋಗೋ ಬದಲಿಗೆ ಬೂತ್ ಮಟ್ಟದಲ್ಲಿನ ಏಜೆಂಟ್ಗಳ ಮೂಲಕ ಇಷ್ಟರ ಒಳಗಡೆ ಲಕ್ಷಾಂತರ ದೂರು ಕೊಡಬಹುದಾಗಿತ್ತು. ಅಂದ್ಹಾಗೆ
45 ದಿನಗಳ ಕಾಲ ಕಾದು CCTV ವಿಡಿಯೋ ಡಿಲೀಟ್ ಆದ್ಮೇಲೆ ಮತ್ತೆ ಮತಚೋರಿ ಅಂತ ಬೊಬ್ಬೆ ಹೊಡೆಯೋದ್ರ ಬದಲು ನಿಜಕ್ಕೂ ಅಂತ ಸಮಸ್ಯೆ ಇದ್ರೆ ಅದಕ್ಕೆ ದೂರ್ ಕೊಟ್ರೆ ಒಳ್ಳೇದು. ಸೊ ಕಾನೂನಿನ ಮುಖಾಂತರವಾಗಿ ಏನಾಗಬೇಕು ಅದಾಗೆ ಆಗತ್ತೆ. ಅದನ್ನ ಬಿಟ್ಟು ಕೇವಲ ಗಾಳಿಲಿ ಗುಂಡು ಹೊಡ್ಕೊಂಡು ಓಡಾಡೋದ್ರಿಂದ ಪಕ್ಷಕ್ಕೂ ಕೆಟ್ಟ ಹೆಸರು, ಪಕ್ಷದ ಭವಿಷ್ಯ ಕೂಡ ಮುಂದಿನ ದಿನಗಳಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಂಡಂಗಾಗತ್ತೆ, ಕಾರ್ಯಕರ್ತರಿಗೂ ಕೂಡ ಒಂದು ರೀತಿ ಗೊಂದಲ ಉಂಟಾಗುತ್ತೆ. ಸೊ ಒಂದಷ್ಟು ಏನು ವೈಫಲ್ಯಗಳು ಕಾಣಿಸ್ತಾ ಇವೆ ರಾಹುಲ್ ಗಾಂಧಿ ಅವರ ನಡೆ, ನುಡಿ, ವರ್ತನೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಗಮನಿಸಿ ಹೇಳೋದಾದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಭವಿಷ್ಯಕ್ಕೆ ಒಂದು ರೀತಿ ರಾಹುಲ್ ಗಾಂಧಿ ಅವರಿಂದಾನೇ ಸಮಸ್ಯೆ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಇನ್ಮುಂದಾದ್ರೂ ಎಚ್ಚೆತ್ಕೊಳ್ತಾರಾ? ಒಂದು ಆತ್ಮಾವಲೋಕನವನ್ನ ಮಾಡಿ ಎಲ್ಲಿ ತಪ್ಪಾಯ್ತು, ಎಲ್ಲಿ ಸರಿ ಇದೆ, ಯಾವುದನ್ನ ಮಾಡಬೇಕಾಗಿತ್ತು, ಯಾವುದನ್ನ ಮಾಡಬಾರ್ದಾಗಿತ್ತು ಅನ್ನೋದನ್ನ ಆಲೋಚನೆಯನ್ನ ಮಾಡಿ ಮುಂದಿನ ದಿನಗಳಲ್ಲಾದ್ರೂ ಸುಧಾರಿಸ್ಕೊಳ್ತಾರಾ? ಕಾದು ನೋಡ್ಬೇಕು. ಬಟ್ ಜನ ಅಂತೂ ಈ ಥರದ ಒಂದಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನಿರುತ್ತೆ? ನಿಮ್ಮ ಉತ್ತರ ಜೊತೆಗೆ ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ.